ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳ ವಿಚಾರ ಇದೀಗ ವಿಜಯಪುರ ಜಿಲ್ಲೆಯ ಇಬ್ಬರು ರಾಜಕಾರಣಿಗಳ ವೈಯಕ್ತಿಕ ದಾಳಿಗೆ ಮುಂದಾಗಿರುವಂಥದ್ದು. ಆ ಮಟ್ಟಕ್ಕೆ ಈ ವಿಚಾರ ಬಂದು ತಲುಪಿದೆ. ವಿಜಯಪುರ ಜಿಲ್ಲೆಯ ಪ್ರಭಾವಿ ನಾಯಕರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಮತ್ತು ಬಸನಗೌಡ ಪಾಟೀಲ್ ಅವರು ವಿಜಯಪುರ ಜಿಲ್ಲೆಯ ಪ್ರಭಾವಿ ನಾಯಕರು. ಅಂಥ ಇಬ್ಬರು ನಾಯಕರ ನಡುವೆ ಈಗ ಕನ್ನೇರಿ ಶ್ರೀಗಳ ವಿಚಾರಕ್ಕೆ ವಾಗ್ವಾದ ನಡೀತಿರುವುದು ವೈಯಕ್ತಿಕವಾಗಿ ನಡೆಯುವಂತಹ ಇಬ್ಬರ ನಡುವೆ ವೈಯಕ್ತಿಕವಾಗಿ ಆರೋಪ ಪ್ರತ್ಯಾರೋಪ ನಡೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಕನ್ನೇರಿ ಶ್ರೀಗಳನ್ನು ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧಕ್ಕೆ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲಾಡಳಿತ ಆದೇಶ ಮಾಡಿದ ಬಳಿಕ ಇದರ ಹಿಂದೆ ಎಂ ಬಿ ಪಾಟೀಲ್ ಅವರು ಇದ್ದಾರೆ ಅಂಥೇಳಿ ಬಿಜೆಪಿ ಹಲವು ನಾಯಕರು ಮತ್ತು ಬಿಜೆಪಿಯಿಂದ ಉಚ್ಚಾಟಿತ ನಾಯಕರು ಬೇರೆ ನಾಯಕರು ಆರೋಪವನ್ನು ಮಾಡಿದರು. ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಸಹಿತ ಎಂ ಬಿ ಪಾಟೀಲ್ ಅವರು ಇದರಿಂದ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು. ಅದಾದ ಬಳಿಕ ಈಗ ಯತ್ನಾಳ್ ಅವರು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಇಡೀ ಘಟನೆಗೆ ಕಾರಣ ಅಥವಾ ಸ್ವಾಮೀಜಿಗಳ ನಿರ್ಬಂಧಕ್ಕೆ ಎಂ ಬಿ ಪಾಟೀಲ್ ಅವರ ನೇರ ಕಾರಣ ಮತ್ತು ಅವರ ಜೊತೆ ಇರುವಂಥವ್ರ ಕಾರಣ ಅಂತೇಳಿ ನೇರವಾಗಿ ಆರೋಪ ಮಾಡಿದ ಮೂಲಕ ಇಬ್ಬರ ನಡುವೆ ವೈಯಕ್ತಿಕವಾಗಿ ಮತ್ತು ಪರಸ್ಪರ ವಾಗ್ದಾಳಿ ನಡೆಯುತ್ತಿದ್ದು, ಒಬ್ಬರಿಗೊಬ್ಬರು ಇತಿಹಾಸವನ್ನು ಕೆದಕುವಂಥ ಮತ್ತು ಒಬ್ಬೊಬ್ಬರೊಬ್ಬರು ಕೌಟುಂಬಿಕ ವಿಚಾರಗಳನ್ನು ಹೇಳುವಂತಹ ಮಟ್ಟಕ್ಕೆ ಕನ್ನೇರಿ ಶ್ರೀಗಳ ವಿಚಾರವನ್ನು ಬಂದಿರುವಂಥದ್ದು. ವಿಜಯಪುರ ಜಿಲ್ಲೆಯ ಮಟ್ಟಿಗೆ ಪ್ರಭಾವಿ ನಾಯಕರು ಅಂತ ಗುರುಸ್ಕೊಳ್ಳೋದಾದರೆ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ನಾಯಕರು ಅಂತ ಗುರುಸ್ಕೊಳ್ಳೋರು ಎಂ ಬಿ ಪಾಟೀಲ್ ಅವರು, ಶಿವನ್ ಪಾಟೀಲ್ ಅವರು, ಬಸನಗೌಡ ಪಾಟೀಲ್ ಅವರು. ಈ ಮೂರು ಜನ ವಿಜಯಪುರ ಜಿಲ್ಲೆಯ ಪ್ರಭಾವಿ ನಾಯಕರು. ಉಳಿದ ನಾಯಕರು ಇದ್ದಾರೆ ಸಹಿತ, ಆದರೆ ಇವರು ಮೂರು ಜನ ಪ್ರಭಾವಿ ನಾಯಕರಾಗ್ತಾರೆ. ಆದರೆ ಕನ್ನೇರಿ ಶ್ರೀಗಳ ವಿಚಾರದಲ್ಲಿ ಮೂರು ನಾಯಕರ ಅಭಿಪ್ರಾಯ ಒಂದೊಂದು ರೀತಿ ವ್ಯಕ್ತವಾಗ್ತಿರುವಂಥದ್ದು. ಎಂ ಬಿ ಪಾಟೀಲ್ ಅವರು ಕನ್ನೇರಿ ಶ್ರೀಗಳು ಕ್ಷಮೆಯನ್ನು ಕೇಳಿ ಅವ್ರ ನಿರ್ಬಂಧನ ವಾಪಸ್ ಪಡಿತೇವೆ, ನಾವೇ ಅವ್ರ ಕಾಲಿಗೆ ಬಿದ್ದು ಕರ್ಕೊಂಡ್ಬರ್ತೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದರೆ, ಶಿವಾನಂದ ಪಾಟೀಲ್ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆಯನ್ನು ಕೊಟ್ಟರು. ಅಂದರೆ ಕನ್ನೇರಿ ಶ್ರೀಗಳು ಹೇಳಿದ್ದನ್ನು ದೊಡ್ಡದು ಮಾಡೋಕೆ ಹೋಗಬೇಡಿ, ಏನೋ ಆಡು ಭಾಷೆಯಲ್ಲಿ ಪದ ಬಳಸಿದ್ದಾರೆ ಅಂತೇಳಿ ಪರೋಕ್ಷವಾಗಿ ಅವರು ಕನ್ನೇರಿ ಶ್ರೀಗಳ ಪರವಾಗಿ ಮಾತಾಡಿದರು. ಈಗ ಯತ್ನಾಳ್ ಅವರು ಸರದಿ ಬಂದಿರುವಂಥದ್ದು. ಯತ್ನಾಳ್ ಸಹಿತ ನೇರವಾಗಿ ಎಂ ಬಿ ಪಾಟೀಲ್ ಅವರದ್ದು ಆರೋಪವನ್ನು ಮಾಡಿದ್ದಾರೆ. ಕನ್ನೇರಿ ಶ್ರೀಗಳನ್ನು ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸೋದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಮಾಜಿ ಡಿ ಸಿ ಎಂ ಆಗಿರುತ್ತೆ ಕೆ ಎಸ್ ಈಶ್ವರಪ್ಪನವರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಸೇರಿದಂತೆ ಹಲವು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಸಭೆ ನಡೆಸಿ ಒಂದು ಹೋರಾಟವನ್ನು ರೂಪಿಸ್ತೇವೆ ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ. ಅದರ ಜೊತೆಗೆ ಯತ್ನಾಳ್ ಅವರು ಆರೋಪ ಮಾಡುವಾಗ ಎಂ ಬಿ ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಈ ಹಿಂದೆ ಪೆಟ್ಟು ತಂದಿದ್ದಾರೆ. ಅದೇ ರೀತಿ ಈ ವಿಚಾರದಲ್ಲೂ ಸಹಿತ ಮುಂದೆ ಬಂದರೆ ಅವರು ಸಹಿತ ಪೆಟ್ಟು ತಿಂತಾರೆ ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ. ಎಂ ಬಿ ಪಾಟೀಲ್ ಸಹಿತ ಇದಕ್ಕೆ ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಏನೇನಾಯಿತು ಮತ್ತು ಈಗ ಸ್ವಾಮಿಗಳ ವಿಚಾರದಲ್ಲಿ ಕನ್ನೇರಿ ಶ್ರೀಗಳ ವಿಚಾರದಲ್ಲಿ ಅವರು ನಿರ್ಬಂಧ ಹಾಕುವ ವಿಚಾರದಲ್ಲಿ ಏನೇನು ರೀತಿ ಆಯಿತು ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಬ್ಬರು ನಾಯಕರು ವೈಯಕ್ತಿಕವಾಗಿ ಪರಸ್ಪರ ಹಳೆಯ ವಿಚಾರಗಳನ್ನು ಕೆದಕುವ ಹಂತಕ್ಕೆ ಬಂದಿರುವಂಥದ್ದು. ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಕೃಷ್ಣನ ಪೂಜೆ ಮಾಡ್ತಾರೆ, ಅವರು ಲಿಂಗಾಯತ ಧರ್ಮ ಅಂತಾರೆ, ಅದೇ ಕೃಷ್ಣನ ಪೂಜೆ ಮಾಡ್ತಾರೆ, ಇದನ್ನೆಲ್ಲ ಫೋಟೋಗಳನ್ನೆಲ್ಲ ನದಿಗೆ ಬಿಸಾಡ್ತಾರೆ ಅಂತೇಳಿ ಎಂ ಬಿ ಪಾಟೀಲ್ ಅವರ ವಿರುದ್ಧ ಯತ್ನಾಳ್ ಅವರು ಪ್ರಶ್ನೆಯನ್ನು ಮಾಡಿದರೆ, ಯತ್ನಾಳ್ ಅವರು ಈ ಹಿಂದೆ JDSನಲ್ಲಿರುವಾಗ ಮುಸ್ಲಿಂ ಸಮಾಜ ಜೊತೆ ಗುರುಸ್ಕೊಂಡಿದ್ರು ಅನ್ನೋ ವಿಚಾರಗಳನ್ನು ಸಹಿತ ಎಂ ಬಿ ಪಾಟೀಲ್ ಅವರು ಬಹಿರಂಗಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಎರಡೂ ವಿಚಾರಗಳೇನಿದೆ, ಇಬ್ಬರು ನಾಯಕರು ಜಿಲ್ಲೆಯ ಪ್ರಭಾವಿ ನಾಯಕರ ವಿಚಾರದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿರುವಂಥದ್ದು. ಆದರೆ ವಿಜಯಪುರ ಜಿಲ್ಲೆಯ ಒಂದು ವಿಶೇಷ ಏನಂದರೆ, ಯತ್ನಾಳ್ ಅವರು ಎಂ ಬಿ ಪಾಟೀಲ್ ಅವರ ಬೆಂಬಲಿಗರು ಈ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋ ಗೊಂದಲದಿದ್ದಾರೆ. ಯಾಕಂದರೆ ಇಬ್ಬರು ನಾಯಕರ ವಿಚಾರದಲ್ಲಿ ಅವರ ಬೆಂಬಲಿಗರು ಅಷ್ಟಾಗಿ ಪರ ವಿರೋಧ ಮಾಡೋದಿಲ್ಲ. ಅಂದರೆ ಯತ್ನಾಳ್ ಅವರ ಬೆಂಬಲಿಗರಿದ್ದರೆ ಎಂ ಬಿ ಪಾಟೀಲ್ ಅವರ ಪರವಾಗಿ ಸಾಫ್ಟ್ ಕಾರ್ನರ್ ಇರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಸತ್ಯ. ಅದೇ ರೀತಿ ಎಂ ಬಿ ಪಾಟೀಲ್ ಅವರ ಬೆಂಬಲಿಗರು ಸಹಿತ ಯತ್ನಾಳ್ ಅವರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್, ಅದು ರಾಜಕೀಯವಾಗಿ ಜಾಹಿರಾಗಿರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ. ಹಾಗಾಗಿ ಇಬ್ಬರು ನಾಯಕರ ಆರೋಪ ಪ್ರತ್ಯಾರೋಪ ಏನಿದ್ರು ಸಹಿತ ಕಾರ್ಯಕರ್ತರಿಗೆ ಒಂದು ರೀತಿ ಗೊಂದಲ ಇರುವಂಥದ್ದು. ನಾವು ಯಾರು ಇವ್ರ ಕಡೆ ಗುರುಸ್ಕೊಂಡ್ರೆ ಅವ್ರಿಗೆ ಸಿಟ್ಟು ಬರ್ತಾ ಅಥವಾ ಅವ್ರ ಕಡೆ ಗುರುಸ್ಕೊಂಡ್ರೆ ಇವ್ರಿಗೆ ಸಿಟ್ಟು ಬರ್ತಾ ಅನ್ನೋ ಒಂದು ಪ್ರಶ್ನೆ ಇರುವಂಥದ್ದು. ಹಾಗಾಗಿನೇ ಕನ್ನೇರಿ ಶ್ರೀಗಳ ವಿಚಾರ ಇನ್ನೂ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಇಬ್ಬರು ನಾಯಕರ ಪರಸ್ಪರ ವಾಗ್ದಾಳಿಗೆ ಈ ವಿಚಾರ ಕಾರಣವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.